ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಅಷ್ಟೇ ಬ್ಯುಸಿ ಕೂಡ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ನಾನು ಒಂದು ಶಾಪ್ನ ಓಪನ್ ಮಾಡಿದ್ದೀನಿ. ಶಾಪ್ಗೆ ಪೂಜೆ ಮಾಡಿದ್ದು ವ್ಲಾಗ್ನೂ ಕೂಡ ಹಾಕಿದ್ದೆ. ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿದ್ವಿ. ಇನ್ನು ನನ್ನ ವೆಯ್ಟ್ ಬಂದುಬಿಟ್ಟು ನೋಡಿ, ಈ ಲೆವೆಲಿಗೆ 68.900 ಗ್ರಾಮ್ ಅಷ್ಟು ಇದೆ. ಇನ್ನು ವೆಯ್ಟ್ ಲಾಸ್ ಜೊತೆಗೆ ನನ್ನ ಶಾಪ್ ವ್ಲಾಗು ಕೂಡ ಇರುತ್ತೆ ಅಂತ ಹೇಳಿದ್ದೀನಲ್ವ ನಾನು ನಿಮಗೆ. ಇದು ನನ್ನ ಮಾರ್ನಿಂಗ್ ಡ್ರಿಂಕು. ಫಸ್ಟ್ ಡೇ ಶಾಪು ಅಂತ ಅಂದರೆ ನಾವು ಭಾನುವಾರ ರಾತ್ರಿ ಪೂಜೆ ಮಾಡಿದ್ವಿ. 9:30 ತನಕ ಟೈಮ್ ಇದೆ ಅಂತ ಹೇಳಿದರು. ಅದಕ್ಕೆ ಬೆಳಗ್ಗೆ ಸೋಮವಾರ ನಮಗೆ ಟೇಬಲ್ಲು ಮತ್ತು ಬೋರ್ಡೆಲ್ಲ ರೆಡಿ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತಷ್ಟೇ ಆಫ್ಟರ್ನೂನಲ್ಲಿ ಕೂತ್ಕೊಂಡು ಅದೆಲ್ಲ ರೆಡಿ ಮಾಡಿಟ್ಟು ಬಂದ್ವಿ. ಮಂಗಳವಾರ ಒಂದು ಫಂಕ್ಷನ್ ಇದೆ, ಸಾಗರ ಜಾತ್ರೆ ಇತ್ತು ಅಂತ ಅಲ್ಲಿಗೆ ಹೋಗಿ, ಅಲ್ಲಿಂದ ಬುಧವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದ್ದು ನಾನು ಕರೆಕ್ಟಾಗಿ ಶಾಪ್ಗೆ ಹೋಗೋಕ್ಕೆ ಅಂತ ಹೇಳಿ. ಬುಧವಾರ ಮಧ್ಯಾಹ್ನ ಹೋಗಿ ಬಂದಿದ್ದಾಯಿತು. ಇದು ಗುರುವಾರ ಬೆಳಗ್ಗೆಯ ವ್ಲಾಗು. ಫಸ್ಟ್ ಡೇ ಅಂದರೆ ಅದು ನನಗೊಂಥರ ಫಸ್ಟ್ ಡೇ ಅಂತಲೇ ಅನ್ಕೋಬೋದು. ಕರೆಕ್ಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಸಿಗುವಂಥ ಟೈಮ್ ಅಂಥೇಳಿ. ಇನ್ನು ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಅಂಥೇಳಿ ತುಳಸಿ ಮತ್ತು ಟೀ ಪೌಡರ್ ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡ್ದಿದ್ದಾಯಿತು. ಇನ್ನು ತಿಂಡಿಗೆ ಅಂತ ವಾಂಗಿಬಾತ್ ಮಾಡಿದ್ದೆ, ಜೊತೆಗೆ ಫ್ರೈಡ್ ರೈಸ್ ಕೂಡ ಮಾಡಿದ್ದೀನಿ. ಇನ್ನು ನನಗೆ ಅಂತ ಚಿಯಾ ಪುಡ್ಡಿಂಗ್ ಮಾಡಿದ್ದೆ, ಓಟ್ಸ್ ಹಾಕಿಬಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ಇದು ಫ್ರೈಡ್ ರೈಸು. ನನ್ನ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಶೂಟ್ ಮಾಡ್ಕೊಳ್ಳೋಕ್ಕೆ ನೆನಪಾಗಲಿಲ್ಲ ನನಗೆ. ನಿಮಗೆ ಗೊತ್ತು, ನಾನು ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೂ ತರಕಾರಿನ ಜಾಸ್ತಿನೇ ಯೂಸ್ ಮಾಡ್ಕೊತಿರ್ತೀನಿ. ಫ್ರೈಡ್ ರೈಸು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಕೊಬ್ಬರಿ ಎಣ್ಣೆ ಹಾಕಿ ಯೂಸ್ ಮಾಡಿದ್ದೆ. ಇದು ನನ್ನ ಶಾಪಲ್ಲಿ ಫಸ್ಟ್ ಡೇ ಅಂತಲೇ ಹೇಳ್ಬೋದು. ನಾನು ಮನೇಲಿರುವಾಗ ನನಗೆ ತುಂಬಾ ಬಟ್ಟೆ ಎಲ್ಲ ಬರ್ತಾಯಿತ್ತು ಸ್ಟಿಚ್ ಮಾಡೋಕ್ಕೆ. ಮನೆಯಲ್ಲೇ ಇದ್ದಿದ್ದರಿಂದ ನಾನು ಲೇಝಿ ಆಗ್ತಿತ್ತು, ಅಯ್ಯೋ ಹೊಲಿಯೋಣ ಬಿಡು, ಆಮೇಲೆ ಹೊಲಿಯೋಣ. ಒಂದು 4 to 5 ಇಯರ್ಸ್ ಬ್ಯಾಕು ಕೋವಿಡ್ ಟೈಮಲ್ಲಿ ನಂದು ಶಾಪ್ ಇತ್ತಲ್ಲ, ಆ ಟೈಮಲ್ಲಿ ಕರೆಕ್ಟಾಗಿ ಇನ್ ಟೈಮಿಗೆ ಅವರಿಗೆಲ್ಲ ಕೊಡ್ತಾಯಿದ್ದೆ. ಮತ್ತು ಮನೆಗೆ ಯಾವಾಗ ಶಿಫ್ಟ್ ಆಯಿತು ಮೆಷಿನ್ಸ್ ಎಲ್ಲ, ನಂದು ಟೀಚಿಂಗ್ ಯಾವಾಗ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ಫುಲ್ ಲೇಜಿ ಆಯಿತು. ಇನ್ನು ಪ್ರೆಗ್ನೆನ್ಸಿ, ಡೆಲಿವರಿ, ಪಾಪು ಚಿಕ್ಕವನು, ತಿರುಗಾಟ ಇದೇ ಆಯಿತು ಇಷ್ಟು ವರ್ಷವೂ. ಈಗಲೂ ಕೂಡ ಮೇನ್ ರೋಡ್ ಸೈಡೇ ಶಾಪ್ ಇರೋದ್ರಿಂದ ಪಾಪುನ ಕಾಯೋದು ತುಂಬಾ ಕಷ್ಟ ಇದೆ. ಪಾಪುನ ಇಟ್ಕೊಂಡು ನಾನು ಸ್ಟಿಚ್ ಮಾಡೋದು ನನಗೊಂದು ದೊಡ್ಡ ಚಾಲೆಂಜಿಂಗ್. ಅದು ಒಂಥರ, ಯಾಕಂದರೆ ಈ ಕಡೆ ತಿರ್ಗೋದ್ರೊಳಗಡೆನೆ ಅವ್ನು ಎಲ್ಲಿ ಹೋಗಿರ್ತಾನಂತಾನೆ ಗೊತ್ತಾಗಲ್ಲ, ಅಷ್ಟೊಂದು ತುಂಟ ಅವನು. ನನ್ನ ದೊಡ್ಡವನು ಹಾಗೆಲ್ಲ ಇರಲಿಲ್ಲ, ಅವ್ನಿಗೆ ಡೆಡ್ ಆಪೋಸಿಟ್ ಇದ್ದಾನೆ ಇವನು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವೇನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಇದನ್ನೆಲ್ಲವನ್ನೂ ದಾಟ್ಕೊಂಡು ಹೋಗಬೇಕು. ನಾನು ರಿಸ್ಕ್ ತೊಗೊಂಡಿದ್ದೀನಿ ಅಂತ ನನಗೂ ಅರ್ಥ ಆಗ್ತಿದೆ. ಬಟ್ ಬಿಟ್ಟರೆ ನಮಗೆ ಬೇಕಾಗಿರೋಂಥ ಪ್ಲೇಸ್ ಆಗಿರ್ಬೋದು, ಆ ಕೆಲಸ ಮಾಡುವಂಥ ಇಂಟ್ರೆಸ್ಟ್ ಆಗಿರ್ಬೋದು, ಶಕ್ತಿ ಆಗಿರ್ಬೋದು ಇರಲ್ಲ. ನಾನು ಹೇಳಬೇಕು ಅಂದರೆ, ಏನಾದರೂ ಒಂದು ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ತುಂಬ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ, ತಕ್ಷಣ ಮಾಡಿ. ಎಷ್ಟಾಗತ್ತೆ ಅಷ್ಟು ಬೇಗ ಮಾಡಿ. ನಾವು ನಾಳೆ ಇರ್ತೀವಿ ಇಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋದೆಲ್ಲ ಸುಳ್ಳು. ನಾವು ಇರ್ತೀವೋ ಇಲ್ಲವೋ ಗೊತ್ತಿಲ್ಲ, ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಅಲ್ಲಿವರೆಗೂ ಅಟ್ಲೀಸ್ಟ್ ನಮ್ಮ ಕೈಯಲ್ಲಾಗಿರೋ ಅದನ್ನಾದರೂ ನಾವು ಮನೆಗೋಸ್ಕರ ಮಾಡಬೇಕು. ಈಗ ಹಾಗಂತ ಹೇಳಿ ನನ್ನ ಹಸ್ಬೆಂಡೇ ನೀನು ದುಡಿಲೇಬೇಕು, ನೀನು ದುಡಿದ್ರೆ ಮಾತ್ರ ನಿಂಗೆಲ್ಲ ಕೊಡಿಸೋದು, ಹಾಗೆ ಆ ಥರದ ವ್ಯಕ್ತಿ ಖಂಡಿತ ಅವರಲ್ಲ. ನಾನು ದುಡಿಯೋದನ್ನ ಅವ್ರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನನಗೂ ಅವ್ರು ಓದಿಸಿದ್ದಾರೆ ತುಂಬ ವರ್ಷಗಳು. ಬಟ್ ನನ್ನ ಲೈಫ್ ಸ್ಟೋರಿ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ, ಓಕೆನಾ? ಬಟ್ ನನಗೆ ಅನಿಸುತ್ತೆ, ನಾನೇನಾದರೂ ಮಾಡಬೇಕಲ್ವಾ, ಸುಮ್ಮನೆ ಕೂರಬೇಕಲ್ಲ ಮನೇಲಿ ಅಂತ ಹೇಳಿ, ಆ ಕಾರಣಕ್ಕೆ ನನ್ನದೇ ಓನಾಗಿರೋ ಒಂದು ಬಿಸ್ನೆಸ್ನ ಮಾಡೋಣ. ಈಗ ಜಾಬ್ಗೆ ಹೋಗೋ ಸಿಚುವೇಷನಲ್ಲಂತೂ ನಾನು ಇಲ್ಲ. ಬಟ್ ಜಾಬ್ಗೆ ಹೋಗೋದು ಎಷ್ಟು ರಿಸ್ಕ್ ಇದೆ ಅಂತ ನಿಮಗೆ ಗೊತ್ತು. ಪಾಪು ಚಿಕ್ಕವನು, ಅದಕ್ಕೋಸ್ಕರ. ಹಾಯ್, ನಮ್ಮ ಶಾಪಲ್ಲಿ ಇವತ್ತು ನನ್ನ 2ನೇ ದಿನ. ನಿನ್ನೆ ಆಫ್ಟರ್ನೂನ್ ಬಂದಿದ್ದು, ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನಗೆ ಆಲ್ ದಿ ಬೆಸ್ಟ್ ಹೇಳಿ. ಹೇಗಿರುತ್ತೆ? ರೋಡ್ ಸೈಡ್ ಇದೆ, ತುಂಬ ವೆಹಿಕಲ್ ಸೌಂಡ್ಸ್ ಇರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ನನ್ನ ಡೈಲಿ ಬ್ಲಾಗ್ಸ್ ಬರ್ತಿರುತ್ತೆ. ನನ್ನ ಡೈಲಿ ಬ್ಲಾಗ್ಸು, ವೆಯ್ಟ್ ಲಾಸ್ ಬ್ಲಾಗ್ಸ್ ಎಲ್ಲರ ಜೊತೆಗೆ ಶಾಪ್ ಬ್ಲಾಗು ಬರುತ್ತೆ. ಈ ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಇದ್ರ ಪ್ರಿಪ್ರೇಷನಿಂದನೇ ನನ್ನ ವೆಯ್ಟ್ ಲಾಸ್ ಕಡೆ ಆಗಿರ್ಬೋದು, ನಾನು ಯಾವುದ್ರ ಕಡೆನೂ ನನಗೆ ಗಮನ ಕೊಡೋಕ್ಕೆ ಆಗಿರಲಿಲ್ಲ. ಇನ್ನು ನನ್ನ ಈ ಒಂದು ರೊಟೀನಿಗೆ ನಾನು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ನಾನು ನಿಧಾನ ಎದ್ದು ಸ್ಕೂಲಿಗೆ ನನ್ನ ಮಗನ ರೆಡಿ ಮಾಡಿ ಕಳಿಸಿದ್ರೆ ಸಾಕಿತ್ತು. ಬಟ್ ಅದೇ ಟೈಮ್ಗೆ ನಾನು ಕೂಡ ರೆಡಿಯಾಗಿ ಬರಬೇಕಲ್ವ. ಇವಾಗ ಮೊದಲು ಹೀಗೆ ಇತ್ತು, ಬಟ್ ಇದಕ್ಕೆ ಮತ್ತೆ ಅಡ್ಜಸ್ಟ್ ಆಗಬೇಕಲ್ಲ 3-4 ವರ್ಷಗಳ ನಂತರ.
ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನು ವೆಯ್ಟ್ ಲಾಸ್ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ವೆಯ್ಟ್ ಕಡಿಮೆ ಆಗುತ್ತೋ ಆಗಲಿ, ಬಟ್ ನಾನಂತೂ ಅದನ್ನು ನಿಲ್ಲಿಸೋದಿಲ್ಲ, ಮಾಡ್ತಾನಿರ್ತೀನಿ. ಗಿವ್ ಅಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಶಾಪ್ಗೂ ಬರಬೇಕು, ನಮ್ಮ ಕೈಯಲ್ಲಾಗಿರುವಂಥದ್ದನ್ನೆಲ್ಲವನ್ನು ಮಾಡಬೇಕು. ಶಾಪ್ನು ಕೂಡ ಒಂದಿಷ್ಟು ಇಂಪ್ಲಿಮೆಂಟ್ ಮಾಡಬೇಕು ಅಂತೆಲ್ಲ ಐಡಿಯಾಸ್ ಇದೆ. ನೋಡೋಣ, ನಾವು ಏನು ಅನ್ಕೋತೀವೋ ಅದು ಆಗೋದಿಲ್ಲ. ದೇವ್ರು ಏನು ಕೊಡ್ತಾರೋ ಅದನ್ನು ನಾವು ತಗೋಬೇಕಂತ ದೊಡ್ಡವ್ರು ಹೇಳ್ತಾರಲ್ವ. ಇಲ್ಲೊಂದು 3 ಬ್ಲೌಸ್ ಇತ್ತು, ಅದನ್ನು ಒಟ್ಟಿಗೆ ಕಟ್ ಮಾಡಿದೆ. 3 ಅಲ್ಲ 4 ಬ್ಲೌಸು ಅಷ್ಟನ್ನು ಕಟ್ ಮಾಡಿದೆ. ಅದನ್ನೇ ನಾನು ನಿಮಗೆ ತೋರಿಸ್ತಿರೋದು. ಒಂದಿಷ್ಟು ಬ್ಲೌಸ್ ಪೀಸ್ಗಳನ್ನು ಕೂಡ ನಾನು ತರಿಸಿದ್ದೆ, ಮಲ್ಟಿ ಕಲರ್ಸು. ಒಂದಿಷ್ಟು ಅದಕ್ಕೂ ಕೂಡ ಅದನ್ನು ಸ್ಟಿಚ್ ಮಾಡೋದಕ್ಕೊಬ್ಬರು ಹೇಳೋಗಿದ್ರು. ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಇದರೊಟ್ಟಿಗೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದಿದ್ದು. ಇವತ್ತು ಶೃಂಗೇರಿಯಲ್ಲಿ, ಇವತ್ತು ಡಿಸೆಂಬರ್ 14th ಪ್ರಯುಕ್ತ ಶೃಂಗೇರಿಯಲ್ಲಿ ಅಕ್ಷರ ಮಿತ್ರ ಅನ್ನೋ ಒಂದು ಪ್ರೋಗ್ರಾಮ್ ನಡೆಸ್ತಾರೆ. ಪ್ರಾಣೇಶ್ ಅನ್ನೋರು ಪ್ರತಿ ವರ್ಷ ನಡೆಸ್ತಾರೆ. ಸೆಲೆಬ್ರಿಟೀಸ್ನೆಲ್ಲ ಕರೆಸ್ತಾರೆ. ಈ ವರ್ಷ ಪ್ರೇಮ್ ಇದ್ದಾರೆ, ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಅವ್ರ ವೈಫು, ಆ್ಯಂಡ್ ಬಿಗ್ ಬಾಸ್ ರಕ್ಷಿತಾ ಮತ್ತು ತ್ರಿವಿಕ್ರಮು, ಇವರೆಲ್ಲ ಬಂದಿದ್ದಾರೆ. ಅದಕ್ಕೆ ನಾವು ಅಲ್ಲಿಗೆ ಹೋಗಿದ್ದೀವಿ. ನಮ್ಮ ಕಾಲೇಜ್ ಗ್ರೌಂಡಲ್ಲೇ, ನಮ್ಮ ಶಾಪ್ ಹತ್ರನೇ ಬರುತ್ತೆ ಅದು. ಅಲ್ಲಿಗೆ ಹೋಗ್ಬಿಟ್ಟು ಆ ಫಂಕ್ಷನ್ ನೋಡ್ಕೊಂಬಂದ್ವಿ. ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಲ್ಲಿ. ಲಾಸ್ಟ್ ಇಯರು ಪೂಜಾ ಗಾಂಧಿ ಅವ್ರು ಬಂದಿದ್ದರು. ಅವಾಗಕ್ಕಿಂತನೂ ಈ ಸಲ ಮಾತ್ರ ಸಿಕ್ಕಾಪಟ್ಟೆ ಜನ ಇತ್ತು. ಅಲ್ಲಿ ಹೋಗಿ ಅವರು ಸಾಂಗ್ ಎಲ್ಲ ಹಾಡಿದರು, ಆಯಿತಾ. ಅಲ್ಲಿ ಮ್ಯೂಸಿಕ್ಸ್ ಎಲ್ಲ ಇರುತ್ತಲ್ವ, ನಾನು ಅದನ್ನು ಆನ್ ಮಾಡಿದ್ರೆ ಎಲ್ಲಿ ಅದು ಕಾಪಿ ರೈಟ್ಸ್ ಬಿದ್ದುಬಿಡುತ್ತೋ ಅನ್ನೋ ಒಂದೇ ಒಂದು ರೀಸನಿಂದ ನಾನು ಅದನ್ನು ಆನ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಏನೂ ಅಂದ್ಕೊಳ್ಬೇಡಿ. ಶೃಂಗೇರಿ ನಿಯರೆಸ್ಟ್ ಇರೋಂಥವ್ರೆಲ್ರಿಗೂ ಇದು ಗೊತ್ತಿರುತ್ತೆ, ಆಲ್ಮೋಸ್ಟ್ ಬಂದಿರ್ತೀರ. ಯಾರಾದರೂ ಬಂದಿದ್ದರೆ ಅವ್ರು ನನಗೆ ಕಮೆಂಟ್ ಮಾಡಿ ನಾನು ಬಂದಿದ್ದೆ ಅಂತ ಹೇಳಿ. ನಾನಂತೂ ಬಂದಿದ್ದೆ. ರಕ್ಷಿತನ ಮಾತು ಕೇಳೋಕ್ಕೋಸ್ಕರನೇ ಕೂತ್ಕೊಂಡಿದ್ವಿ ಅಷ್ಟು ಜನ ಸೇರಿಕೊಂಡು. ರಕ್ಷಿತಾ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ತ್ರಿವಿಕ್ರಮು ಅಷ್ಟೇ. ಪ್ರೇಮ್ ಅವ್ರ ಸಾಂಗ್ ಹಾಡಿದ್ರು, ತುಂಬ ಚೆನ್ನಾಗಿತ್ತು. ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು. ಇನ್ನು ನನ್ನ ಡಯಟ್ ವ್ಲಾಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನನ್ನ ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಟಾರ್ಟ್ ಮಾಡ್ತೀನಿ ಸದ್ಯದಲ್ಲೇ. ಇದಾಗಿತ್ತು ಫುಲ್ ಡೇ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.